ಒಂದು ಗಾದೆ ಮಾತು, ಈ ಗಾದೆ ಮಾತನ್ನ ಕೇಳಿಲ್ಲ ಅಂದರೆ ದಯವಿಟ್ಟು ಎಲ್ಲ ಕೇಳ್ಕೊಳ್ಳಿ. ಬದುಕಿದ್ರೆ ಬಾಯಿ ಬಡ್ಕೋತಾರೆ, ಕೆಟ್ಟರೆ ತಿಕ್ಕ ಬಡ್ಕೋತಾರೆ ಅಂತ ಗಾದೆ ಕೇಳೇ ಇದ್ದೀರ ಅಲ್ವಾ? ಕೇಳಿಲ್ಲ ಅಂದರೆ ಒಂದೊಮ್ಮೆ ಈ ಗಾದೆನ ಕೇಳ್ಕೊಳ್ಳಿ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವಾಕ್ ಮುಗಿಸ್ಕೊಂಡು ಬಂದು ತಿಂಡಿಗೆ ಏನು ಮಾಡಲಪ್ಪ ಅಂತ ಅಂದ್ಕೊಂಡಿದ್ದಾಗ ನನಗೊಂದು ಐಡಿಯಾ ಬಂತು. ಅದಕ್ಕೂ ಮುಂಚೆ ನಾವು ನೋಡಿ ಹಾಲನ್ನು ಪ್ಯಾಕೆಟ್ ಹಾಲು ತೊಗೊಳ್ಳಲ್ಲ, ಈ ರೀತಿ ಹಾಲನ್ನ ಬಳಸ್ಕೊತೀವಿ. ಹಾಗಾಗಿ ಒಂದು ಸರಿ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಕಾಯೋಕ್ಕೆ ಇಡ್ತಾಯಿದ್ದೀನಿ. ಹೀಗೆ ಮಾಡಿ ಫ್ರೆಶ್ ಆಗಿರೋ ಹಾಲನ್ನ ಮಕ್ಕಳಿಗೆ ಹಾಗೂ ನಾವು ಕುಡಿಯೋದ್ರಿಂದ ಪ್ಯಾಕೆಟ್ ಹಾಲಲ್ಲಿ ಸ್ವಲ್ಪ ಫ್ಯಾಟ್ನ ತೆಗೆದಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಫ್ರೆಶ್ ಆಗಿ ನಮ್ಮ ದೇಹಕ್ಕೆ ಹಾಲಿನಲ್ಲಿ ಸಿಗಬೇಕಾದಂತಹ ವಿಟಮಿನ್ಸ್ಗಳೆಲ್ಲ ಸಿಕ್ಕೋಗ್ಬಿಡ್ತವೆ ಈ ಥರ ಹಾಲನ್ನ ತೊಗೊಳ್ಳೋದ್ರಿಂದ. ಇನ್ನು ನೆಕ್ಸ್ಟು ನಾನು ವಾಕ್ ಮುಗಿಸ್ಕೊಂಡು ಬರಬೇಕಾದ್ರೆ ಬೇವಿನ ಕಡ್ಡಿಲಿ ಹಲ್ಲು ಉಜ್ಕೊಂಡು ಬಂದಿದ್ದೆ. ಯಾಕಪ್ಪ ನಿಮ್ಮನೆ ಪೇಸ್ಟ್ ಇಲ್ವಾ ಅಂತ ಅಂದ್ಕೊಬೇಡಿ. ನಾನು ವೀಕ್ಲಿ 3 ಡೇಸ್ ಈ ಥರ ಬೇವಿನ ಕಡ್ಡಿಲಿ ಹಲ್ಲು ಉಜ್ಕೊಂಡು ಬರ್ತೀನಿ. ಯಾಕಂದರೆ ನಮ್ಮ ಹೆಲ್ತನ್ನ ಒಳ್ಳೆಯದಕ್ಕೋಗಿ ಅಷ್ಟೇ. ಇನ್ನು ನೆಕ್ಸ್ಟ್ ಫ್ರೆಂಡ್ಸ್, ನಾನು ಡಯಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಓಟ್ಸ್ನ ತರಿಸಿದ್ದೀನಿ. ಆದರೂ ಇವಾಗಲೂ ಡಯಟಲ್ಲೇ ಇರೋದು. ಹಂಗಂತ ಹೇಳಿ ಡಯಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇರೋದೊಂದು ಜೀವನದಲ್ಲಿ ತಿಂದನೇ ಇರೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಇರೋದೊಂದೇ ಜೀವನ ಅಂತ ಹೇಳಿ ಏನೇನೋ ತಿನ್ನೋಕ್ಕೂ ಆಗಲ್ಲ ಅಲ್ವಾ? ಇವತ್ತು ನಾನು ತಿಂಡಿಗೆ ಓಟ್ಸ್ ಮತ್ತು ರಾಗಿ ಹಿಟ್ಟು ಹಾಗೆ ಮಿಕ್ಸಿಂಗ್ ಹಿಟ್ಟು ಎಲ್ಲ ಸೇರಿ ರೊಟ್ಟಿ ಮಾಡ್ಕೊಂಡು ಇದ್ದೀನಿ. ನಮ್ಮ ಎದುರುಗಡೆಯಲ್ಲೇ ನಮಗೆ ನುಗ್ಗೆ ಸೊಪ್ಪು ತುಂಬ ಸಿಗುತ್ತೆ. ಹಾಗಂತ ಹೇಳಿ ಅದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಬೇಡಿ. ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಹಾಕಿ ನಾನು ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಈ ರೊಟ್ಟಿಗೆ ಸ್ವಲ್ಪ ಓಟ್ಸು ಸಹ ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ನೆನೆಸ್ಕೊತಾ ಇದ್ದೀನಿ. ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಬೇಡ ಅಂತ ಹೇಳಿ ಇದಕ್ಕೆ ನೀರು ಬಿಟ್ಬಿಟ್ಟು ಇಡ್ತಾ ಇದ್ದೀನಿ. ಇನ್ನು ನುಗ್ಗೆ ಸೊಪ್ಪನ್ನು ಸಹ ಒಂದೊಂದಾಗಿ ಬಿಡಿಸ್ಕೊತೀನಿ. ಇದೇ ಥರ ಒಂದೊಂದು ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊತಾ ಇದ್ದೀನಿ. ಟೋಟಲಾಗಿ ಒಟ್ಟಿಗೆ ನುಗ್ಗೆ ಸೊಪ್ಪು ಹಾಕೋಕ್ಕಾಗಲ್ಲ, ಯಾಕಂದರೆ ಕಡ್ಡಿ ಹಂಗಿರುತ್ತಲ್ವ, ಅದು ರೊಟ್ಟಿ ಹಾಕಬೇಕಾದ್ರೆ ಕೈಗೆ ಸಿಕ್ಬಿಡುತ್ತೆ. ಅಂದರೆ ನೀಟಾಗಿ ರೊಟ್ಟಿ ತಟ್ಟೋಕ್ಕಾಗಲ್ಲ ಅಂತ ಹೇಳಿ ಅಷ್ಟೇ ಉದ್ದೇಶ. ಈ ಥರ ಒಂದೊಂದಾಗಿ ನಾನು ಎಲೆಗಳನ್ನ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೋಬೇಕಾದ್ರೆ ನನ್ನ ಮೈಂಡಲ್ಲಿ ಒಂದು ಥಾಟ್ ಬಂತು. ಅದೇನಪ್ಪ ಅಂತ ಅಂದರೆ, ಮುಂಚೆನೇ ನೀವು ಕೇಳ್ದಂಗೆ ಒಂದು ಗಾದೆ ಮಾತು ಕೇಳಿದ್ರಲ್ಲ, ಬದುಕ್ತಾ ಇದ್ದರೆ ಬಾಯಿ ಬಡ್ಕೋತಾರೆ, ಹಾಗೆಯೇ ಕೆಟ್ಬಿಟ್ರೆ ಮಾತ್ರ ತಿಕ್ಕ ಬಡ್ಕೋತಾರೆ. ಎರಡಕ್ಕೂ ಏನು ವ್ಯತ್ಯಾಸವೂ ಇಲ್ಲ ಫ್ರೆಂಡ್ಸ್. ಬಡ್ಕೊಳ್ಳೋದು ಅಷ್ಟೇ ಕಾಯಿಲೆಗಳು. ಜನಗಳು ನಾವು ಬದುಕ್ತಾ ಇದ್ದರೆ ಬರೀ ನೋಡಿ ಅಸೂಯೆ ಪಟ್ಕೊಳ್ಳೋದು, ಮತ್ತು ಅವ್ರು ಹೆಂಗೆ ಬದುಕ್ಬಿಟ್ರು, ಇಷ್ಟೊಂದೆಲ್ಲ ಹೆಂಗೆ ಮಾಡಿದ್ರು, ಈ ಥರ ಎಲ್ಲ ಹೇಗೆ ಮಾಡ್ತಾರೆ ಅಂತ ಮೂಲನೇ ಹುಡ್ಕಕ್ಕೆ ಬಂದುಬಿಡ್ತಾರೆ. ನೆಕ್ಸ್ಟ್ ಅದೇ ನೀವೇನಾದರೂ ಕೆಳಮಟ್ಟದಲ್ಲಿ ಇದ್ದರೆ ಅದನ್ನು ನೋಡಿ, ಅಯ್ಯೋ ಅವ್ನು ಹಂಗಿದ್ದಾನೆ, ಅವ್ರ ಮನೆಗೆ ಏನು ಹೋಗೋದು, ಇವನು ಹಿಂಗಿದ್ದಾನೆ, ಆ ಥರ ಏಕೆ, ಇವಳು ಆ ಥರ ಇದ್ದಾಳೆ, ಈ ಥರ ಇದ್ದಾಳೆ ಅಂತ ಅದಕ್ಕೂ ಬಾಯಿ ಬಡ್ಕೋತಾರೆ. ಎರಡಕ್ಕೂ ಏನು ವ್ಯತ್ಯಾಸವೂ ಇಲ್ಲ ಫ್ರೆಂಡ್ಸ್. ಬರೀ ಬಾಯಿ ಬಡ್ಕೊಳ್ಳೋದಷ್ಟೇ ವ್ಯತ್ಯಾಸ ಇರೋದು. ಆಮೇಲೆ ಇಂಥ ಜನಗಳು ನೋಡಿ ಎಲ್ಲೂ ಇರಲ್ಲ, ನಮ್ಮ ಒಳಗಡೆನೇ ಇರ್ತಾರೆ, ಅಕ್ಕಪಕ್ಕದಲ್ಲೇ ಇರ್ತಾರೆ, ಆದರೆ ನಮಗೆ ಗೊತ್ತಿರಲ್ಲ ಅಷ್ಟೇ. ನಾವೆಲ್ಲರೂ ಒಳ್ಳೆಯವರು ಅಂತಲೇ ಅಂದ್ಕೊಂಬಿಟ್ಟು ಇರ್ತೀವಿ. ಯಾಕಂದರೆ ಇವರು ಒಳಗಡೆ ಬಡ್ಕೋತಾ ಇರ್ತಾರೆ ಹೊರತು ಹೊರಗಡೆ ಏನು ಬಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ ಫ್ರೆಂಡ್ಸ್, ನೀವು ಈ ಥರದವ್ರನ್ನೆಲ್ಲರನ್ನೂ ಅವ್ರ ಬುದ್ಧಿಗಳನ್ನ ನೋಡಿಬಿಟ್ಟು ಹತ್ತಿರಕ್ಕೂ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ. ಅವ್ರನ್ನ ಎಂದಿಗೂ ನೀವು ದೂರನೇ ಇಟ್ಟಿರಿ. ಬನ್ನಿ, ಇವಾಗ ಏನೇ ಆಗಲಿ ನಮ್ಮ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ನಾನು ಇದಕ್ಕೆ ಏನು ಮಾಡ್ತೀನಿ ಅಂತ ಅಂದರೆ, ನುಗ್ಗೆ ಸೊಪ್ಪು ಹಾಕಿ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್. ಅದು ನೀವು ಮುಂಚೆನೇ ನಾನು ಜಾರ್ಗೆ ಹಾಕ್ತಾ ಹಂಗೆ ಓಟ್ಸು ಹಾಗೆ ರಾಗಿ ರೊಟ್ಟಿ ಮತ್ತು ಮಿಕ್ಸಿಂಗ್ ಹಿಟ್ಟನ್ನ ಮಾಡಿಸಿದೆ, ಮೂರನ್ನೂ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಹಾಕ್ತೀನಿ. ಇವಾಗ ಅದಕ್ಕೆ ನಂಚ್ಕೊಳ್ಳೋಕ್ಕೆ ಏನಾದರೂ ಪಲ್ಯ ಮಾಡಬೇಕಲ್ವ, ಹಾಗಾಗಿ ನಾನು ಇವಾಗ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಟೊಮೊಟೊ ಗೊಜ್ಜು ಮಾಡೋಕ್ಕೆ ಈ ಥರ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ.
ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಮುಂಚೆನೇ ಈ ಥರ ಟೊಮೊಟೊ ಹಣ್ಣನ್ನ ಸ್ವಲ್ಪ ಸಪ್ರೇಟು ಬೇಯಿಸ್ಕೊಂಬಿಡ್ತೀನಿ. ನಿಮಗೆ ಹುಳಿ ಏನಾದರೂ ಹೆಚ್ಚಾಯಿತು ಅಂತ ಅಂದರೆ ಸ್ವಲ್ಪ ರಸನ ತೆಗೆದಿಟ್ರೆ ಸ್ವೀಟ್ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಅದೇ ಫ್ರೆಂಡ್ಸ್, ಇವತ್ತಾದರೂ ಜ್ಞಾಪಕ ಬಂದ್ಬಿಡ್ತು ನನ್ನ ಟೊಮೊಟೊ ಗೊಜ್ಜಿಗೆ ನಾನು ಹಾಕಿರೋ ಅಂತಹ ಮೆಂತ್ಯ ಸೊಪ್ಪನ್ನ ಹಾಕೋಣ ಅಂತ ಹೇಳಿ ಹೊರಗಡೆ ಬಂದು ಈ ಥರ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಬೇಗ ಇದೇ ಥರ ಕಿತ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ತೊಳ್ಕೊಂಡ್ರೆ ಬೇಗ ಫ್ರೆಶ್ ಆಗಿರೋಂಥ ಮೆಂತ್ಯ ಸೊಪ್ಪನ್ನ ನಾನು ಪಲ್ಯಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನೀವೇ ನೋಡಿ ಫ್ರೆಂಡ್ಸ್, ನೀವು ಮಾಡೋ ಥರನೇ ಟೊಮೊಟೊ ಗೊಜ್ಜನ್ನ ಮಾಡಿದ್ದೀನಿ. ಆದರೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನಪ್ಪ ಅಂದರೆ ಚಿಕನ್ ಫ್ರೈ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಡಬಲ್ ಆಗಿರುತ್ತೆ. ಇದಕ್ಕೆ ಕಾಂಬಿನೇಷನಾಗಿ ಓಟ್ಸ್ ಮಿಕ್ಸ್ ಮಾಡಿ ರಾಗಿ ರೊಟ್ಟಿ ಹಾಗೂ ಮಿಕ್ಸಿಂಗ್ ರೊಟ್ಟಿ ಹಾಕ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ವಾ. ಹಾಗಾಗಿ ಅದಕ್ಕೆ ನಾನು ಮಿಕ್ಸರ್ನ ರೆಡಿ ಮಾಡ್ಕೊತಾ ಇದ್ದೀನಿ, ಅಂದರೆ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗ ಹಿಟ್ಟನ್ನು ರೆಡಿ ಮಾಡ್ಕೊಂಡು ರೊಟ್ಟಿ ಹಾಕಿ ತಟ್ಟಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಆದರೆ ನಿಗಮ್ ಮಾತ್ರ ರೊಟ್ಟಿ ತೊಗೊಂಡೋಗಲ್ಲ, ಲಕ್ಕಿ ರೊಟ್ಟಿ ತೊಗೊಂಡೋಗ್ತಾಳೆ. ನಿಗಮ್ ಮೊಸರನ್ನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್, ಅವನಿಗೆ ಹಾಕ್ಬಿಟ್ಟು ಬಾಕ್ಸ್ಗೆ ರೆಡಿ ಮಾಡಿ ಕಳಿಸ್ತೀನಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ವಿಡಿಯೋಸ್ಗಳಿಗಾಗಿ ಹಾಗೂ ಇದೇ ಥರ ಬ್ರೇಕ್ಫಾಸ್ಟ್ ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.